ವೀಕ್ಷಕರೇ ನಮಸ್ಕಾರ. ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಕರ್ನಾಟಕ ಏಕೀಕರಣವಾಗಿ 69ನೇ ವರ್ಷಾಚರಣೆಯ ಸುಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಹಿನ್ನೆಲೆ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ನವೆಂಬರ್ ತಿಂಗಳು ಪೂರ್ತಿ ಕನ್ನಡ ಆರತಿ ಕನ್ನಡ ಜಾಗೃತಿ ಅಭಿಯಾನ ಹಮ್ಮಿಕೊಂಡಿದೆ. ನಮ್ಮ ಕುಷ್ಟಗಿಯ ಗಣ್ಯಮಾನ್ಯರು ಈ ಅಭಿಯಾನದಲ್ಲಿ ಪ್ರತಿನಿತ್ಯ ಒಬ್ಬರು ಪಾಲ್ಗೊಂಡು ತಮ್ಮ ಅಭಿಪ್ರಾಯ ಮಂಡಿಸಲಿದ್ದಾರೆ. ಅವರಲ್ಲಿ ಕುಷ್ಟಗಿಯ ನಿವಾಸಿ ಚಳಗೇರಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸಹ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಘಟಕದ ಅಧ್ಯಕ್ಷರಾದ ಮಲ್ಲಪ್ಪ ಕುದುರಿಯವರು ನಮ್ಮೊಂದಿಗಿದ್ದಾರೆ. ಸರಳ ವ್ಯಕ್ತಿತ್ವದವರಾದ ಇವರು ಕ್ರಿಯಾಶೀಲ, ಸೃಜನಶೀಲ ಸಂಶೋಧಕರಾಗಿ ಮಕ್ಕಳ ಶ್ರೇಯೋಭಿವೃದ್ಧಿಗೆ ಗುಣಾತ್ಮಕ ಶಿಕ್ಷಣ ನೀಡುವಲ್ಲಿ ಶ್ರಮಿಸುತ್ತಿದ್ದಾರೆ. ವಿಶೇಷ ದಾಖಲಾತಿ ಆಂದೋಲನ, ಹೆಣ್ಣು ಮಕ್ಕಳ ಜಾಗೃತಿ ಶಿಬಿರ, ಚಿಣ್ಣರ ಅಂಗಳ, ಪ್ರತಿಭಾ ಕಾರಂಜಿ, ಶಾಲಾ ಸಾಂಸ್ಕೃತಿಕ ಕಾರ್ಯಕ್ರಮ, ವಿಜ್ಞಾನ ವಸ್ತು ಪ್ರದರ್ಶನ, ರಸಪ್ರಶ್ನೆಯಂತಹ ಕಾರ್ಯಕ್ರಮಗಳನ್ನು ರೂಪಿಸಿ ಮಕ್ಕಳನ್ನು ಕ್ರಿಯಾಶೀಲರನ್ನಾಗಿ ಮಾಡುತ್ತಿದ್ದಾರೆ. ಜೊತೆಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಹಲವಾರು ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬರುತ್ತಿದ್ದಾರೆ. ಹಲವಾರು ತರಬೇತಿ ಶಿಬಿರಗಳಲ್ಲಿ ಭಾಗವಹಿಸಿ ಪಠ್ಯ ಪುಸ್ತಕ ರಚನೆ, ಸಾಹಿತ್ಯ ರಚನೆ, ಕೇಳಿ ಕಲಿ ರೇಡಿಯೋ ಕಾರ್ಯಕ್ರಮ ರೂಪಿಸಿ ಯಶಸ್ವಿಯಾಗಿದ್ದಾರೆ. ಅಲ್ಲದೆ 2015ರಲ್ಲಿ ಇವರು ರಚಿಸಿದ ಶಿಕ್ಷಣದಲ್ಲಿ ಕ್ರಿಯಾ ಸಂಶೋಧನೆ ತಲೆ ಬರೆಹದಡಿ ವೃತ್ತಿಪರ ಬೆಳವಣಿಗೆಗೆ ಒಂದು ಸಾಧನ ಎಂಬ ಕೃತಿ ಲೋಕಾರ್ಪಣೆಗೊಂಡಿದೆ. ಹಲವಾರು ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಲೇಖನಗಳನ್ನು ಬರೆದು ಓದುಗರ ಗಮನ ಸೆಳೆದಿದ್ದಾರೆ. ಇವರ ಬಹುಮುಖ ಪ್ರತಿಭೆಗೆ ಹಲವಾರು ಪ್ರಶಸ್ತಿಗಳು ಲಭಿಸಿವೆ. ಸರ್ಕಾರದಿಂದ ವೈಜ್ಞಾನಿಕ ಕ್ಷೇತ್ರದಲ್ಲಿ ರಾಜ್ಯ ಪ್ರಶಸ್ತಿ, ಸಂಶೋಧನಾ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದ, ಶಿಕ್ಷಣದಲ್ಲಿ ಹಿರಿಮೆಯ ಪುರಸ್ಕಾರ ಸೇರಿದಂತೆ ಸಂಘ ಸಂಸ್ಥೆಗಳ ಗೌರವಕ್ಕೆ ಭಾಜನರಾಗಿದ್ದಾರೆ. ಮಲ್ಲಪ್ಪ ಕುದುರಿ ಅವರು ನಮ್ಮ ವಾಹಿನಿಯ ಕನ್ನಡ ಆರತಿ ಕನ್ನಡ ಜಾಗೃತಿ ಅಭಿಯಾನದ ವೇದಿಕೆಯಲ್ಲಿ ತಮ್ಮ ಅಭಿಪ್ರಾಯ ಹಂಚಿಕೊಳ್ಳಲಿದ್ದಾರೆ. ಬನ್ನಿ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ವತಿಯಿಂದ ಆಯೋಜಿಸಿರುವ ಕನ್ನಡ ಆರತಿ ಕನ್ನಡ ಜಾಗೃತಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್ ಕೂಡ ಬಿಜಿ ಪ್ಲಸ್ ಸುದ್ದಿವಾಹಿನಿಯಲ್ಲಿ ಮೂಡಿ ಬರುವಂಥ ಕನ್ನಡ ಆರತಿ ಮತ್ತು ಕನ್ನಡ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ನಮಗೆ ಒದಗಿಸಿಕೊಟ್ಟಿರುವಂಥ ಈ ಸೌಭಾಗ್ಯಕ್ಕೆ ನಮಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸರ್ ಇವಾಗ ನಾನು ತಾವೊಬ್ಬ ಶಿಕ್ಷಕರು, ಜೊತೆಗೆ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಘಟಕದ ಅಧ್ಯಕ್ಷರಾಗಿಯೂ ಸಹ 2ನೇ ಅವಧಿಗೆ ತಾವು ಸೇವೆ ಸಲ್ಲಿಸ್ತಾ ಇದ್ರಿ. ತಮ್ಮಲ್ಲಿ ಈ ಕನ್ನಡದ ಬೆಳವಣಿಗೆ ಹೇಗಿದೆ ಅನ್ನೋದು ಕುರಿತು ಕೆಲ ಪ್ರಶ್ನೆಗಳನ್ನು ಕೇಳ್ತೀವಿ ಸರ್, ತಾವು ಅಭಿಪ್ರಾಯ ಮಾಡಿಸ್ರಿ. ಮೊದಲನೇದಾಗಿ, ಸರ್ಕಾರಿ ಶಾಲೆಗಳಲ್ಲಿಯೇ ಕನ್ನಡ ಬೆಳವಣಿಗೆ ಸಾಧ್ಯ, ಅದು ನಮಗೂ ಗೊತ್ತಿದ್ದ ವಿಷಯ. ಖಂಡಿತ ಸರ್. ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಭಾಷೆಯನ್ನು ಅರ್ಥಪೂರ್ಣವಾಗಿ ಸಮರ್ಪಕವಾಗಿ ನಮ್ಮ ಶಿಕ್ಷಕರ ಬಳಗ ಇವತ್ತು ಕಲಿಸ್ತಕ್ಕಂಥದ್ದು ಭಾಳ ಹೆಮ್ಮೆಯ ಸಂಗತಿ. ಕನ್ನಡ ಭಾಷೆ ಬಹಳ ಶ್ರೀಮಂತ ಭಾಷೆ, ಐತಿಹಾಸಿಕವಾಗಿ ಹಿನ್ನೆಲೆಯನ್ನು ಹೊಂದಿರುವಂಥ ತಾಯಿ ಭಾಷೆ. ಈ ಭಾಷೆಯನ್ನು ನಮ್ಮ ಶಿಕ್ಷಕರು ಕವನಗಳನ್ನು ವಾಚಿಸುವುದರ ಮೂಲಕ, ಕಥೆಗಳ ಮೂಲಕ, ಜೊತೆಗೆ ಸಹಪಾಠ್ಯ ಚಟುವಟಿಕೆಗಳಾಗಿರ್ತಕ್ಕಂಥ ಆಶುಭಾಷಣ ಸ್ಪರ್ಧೆ, ಭಾಷಣ ಸ್ಪರ್ಧೆ ಹಾಗೂ ಪ್ರಬಂಧ ಸ್ಪರ್ಧೆ ಮುಂತಾದ ಸ್ಪರ್ಧೆಗಳನ್ನು ನೀಡುವುದರ ಮೂಲಕ ಮಕ್ಕಳಲ್ಲಿ ಕನ್ನಡ ಭಾಷೆಯ ಬಗ್ಗೆ, ಕನ್ನಡದ ನೆಲ ಜಲ ಸಂಸ್ಕೃತಿಯ ಬಗ್ಗೆ, ಸಂಸ್ಕಾರದ ಬಗ್ಗೆ ಸಾಕಷ್ಟು ಇವತ್ತು ಪ್ರೋತ್ಸಾಹವನ್ನು, ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ನಮ್ಮ ತಾಲೂಕಿನ ಶಿಕ್ಷಕರ ಹೆಮ್ಮೆ ಅಂತ ಹೇಳೋದಕ್ಕೆ ನನಗೆ ಖುಷಿ ಆಗ್ತದೆ. ಸರ್ ಇದರಲ್ಲಿ ತಮ್ಮ ಪಾತ್ರ ಏನು ಸರ್? ಶಿಕ್ಷಕರಾಗಿ ನಾನು ಈ ಕನ್ನಡ ಭಾಷೆಯನ್ನು ಬೆಳೆಸುವಂಥ ಸಂದರ್ಭದಲ್ಲಿ ಸೃಜನಾತ್ಮಕವಾಗಿರ್ತಕ್ಕಂಥ ಕಥೆಗಳನ್ನು ಮಕ್ಕಳಲ್ಲಿ ಹೇಳೋದರ ಮೂಲಕ ಮಕ್ಕಳಲ್ಲಿ ಕನ್ನಡ ಭಾಷೆಯ ಒಲವನ್ನು ಹೊಂದಿರತಕ್ಕಂಥದ್ದಿದೆ. ನಾನೇ ಅನುಭವಿಸಿರ್ತಕ್ಕಂಥ ಕೆಲವು ಘಟನೆಗಳಲ್ಲಿ ಇವತ್ತು 5ನೇ ತರಗತಿಯ 2ನೇ ಸೆಮಿಸ್ಟರ್ದು ಮೊದಲನೇ ಪಾಠ ಇದೆ, ಧನ್ಯವಾದ ಹೇಳಿದ ಕೊಕ್ಕರೆ ಅನ್ನುವಂಥ ಒಂದು ಪಾಠ. ಈ ಧನ್ಯವಾದ ಹೇಳಿದ ಕೊಕ್ಕರೆಗೆ ಪಾಠ ನೀಡಿರುವಂಥ ಉದ್ದೇಶ ಮಕ್ಕಳಲ್ಲಿ ಮಾತನಾಡ್ತಕ್ಕಂಥ ಕೌಶಲ್ಯವನ್ನು ಬೆಳೆಸಬೇಕು. ಮಕ್ಕಳು ಸ್ಪಷ್ಟವಾಗಿ, ನಿರರ್ಗಳವಾಗಿ ತಮ್ಮ ಭಾವನೆಗಳನ್ನು ಮುಕ್ತವಾಗಿ ಹಂಚಿಕೊಳ್ತಕ್ಕಂಥದ್ದು, ತಮ್ಮ ಅನುಭವಗಳನ್ನು ತನ್ನ ಸ್ನೇಹಿತರೊಂದಿಗೆ, ಕುಟುಂಬದ ಸದಸ್ಯರೊಂದಿಗೆ, ಸಮುದಾಯದೊಂದಿಗೆ ತಾವು ನಿರರ್ಗಳವಾಗಿ ಹಂಚಿಕೊಳ್ತಕ್ಕಂಥ ಕೌಶಲ್ಯವನ್ನು ಬೆಳೆಸ್ತಕ್ಕಂಥ ಒಂದು ಘಟಕ ಇದೆ.
ಉದಾಹರಣೆಗೆ ನಾನು ಇದನ್ನು ಬಳಸ್ತೇನೆ. ಹೀಗೆ ಮಕ್ಕಳಲ್ಲಿ ಏನಪ್ಪ ಅಂತಂದರೆ ನಾವು ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಇವತ್ತೊಂದು ಸಂಶೋಧನೆಗಳನ್ನು ಮಾಡಿದ್ವಿ. ಅ ಅನ್ನುವಂಥ ಅಕ್ಷರವನ್ನು ಭಾಳಷ್ಟು ಜನರ ಸಮುದಾಯದಲ್ಲಿ ಅನ್ನುವಂಥ ಬಳಸ್ತಕ್ಕಂಥದ್ದು. ಸರ್ ದಯವಿಟ್ಟು ಸ್ವಲ್ಪ ಸೌಂಡ್ ಇದಿಲ್ರಿ. ಅಹಕಾರಗಳಿಗೆ ಈಗ ತಾವು ಮಕ್ಕಳಲ್ಲಿ ಬೆಳವಣಿಗೆ ಯಾವ್ದು ಸಂಶೋಧನೆ ಅಂತ ಹೇಳಿದ್ರಿ, ಅದು ಯಾವ ರೀತಿ ಹೇಳಿ ಸರ್? ಸರ್, ಮಗುವಿನಲ್ಲಿ ಅನ್ನುವಂಥ ಸ್ವರಾಕ್ಷರವನ್ನು ನಾವು ಕಲಿಸುವಾಗ ಕೆಲವೊಂದು ಮಕ್ಕಳು ಅದ ಬದಲಾಗಿ ಎನ್ನುವಂಥ ಉಚ್ಚಾರವನ್ನು ಮಾಡ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೀವಿ. ಆ ಅನ್ನುವಂಥ ಪರಿಕಲ್ಪನೆಯನ್ನು ಮಗುವಿನಲ್ಲಿ ಬೆಳೆಸೋದಕ್ಕೆ ನಾವು ಕ್ರಿಯಾ ಸಂಶೋಧನೆಯನ್ನು ಮಾಡ್ತಾ ಮಕ್ಕಳಲ್ಲಿ ಸ್ಪಷ್ಟತೆಯನ್ನು, ನಿರರ್ಗಳತೆಯನ್ನು, ಆ ಅಕ್ಷರ ಮತ್ತು ವಾಕ್ಯ ಶಬ್ದದ ಪರಿಕಲ್ಪನೆಯನ್ನು ನಾವು ಬೆಳೆಸ್ತಾ ಇದ್ದೀವಿ. ಅಂಥವುಗಳನ್ನು ಬೆಳೆಸುವುದರ ಮೂಲಕ ಹಲವಾರು ವಸ್ತುಗಳನ್ನು, ವಿಷಯಗಳನ್ನು, ಘಟನೆಗಳನ್ನು, ಉದಾಹರಣೆಗಳನ್ನು ನೀಡುವುದರ ಮೂಲಕ ಮಕ್ಕಳಲ್ಲಿ ಕನ್ನಡ ಭಾಷೆಯ ಬಗ್ಗೆ ಹೆಚ್ಚು ಆಸಕ್ತಿಯನ್ನು, ಅಭಿರುಚಿಯನ್ನು ಮೂಡಿಸುವಂಥ ಪ್ರಯತ್ನವನ್ನು ನಮ್ಮ ಶಿಕ್ಷಕರು ನಾವುಗಳೆಲ್ಲ ಮಾಡ್ತಾ ಇದ್ದೀವಿ ಸರ್. ಇದು ಎಲ್ಲ ಶಿಕ್ಷಕರು ಈ ಪದ್ಧತಿ ಅಳವಡಿಸ್ಕೊಂಡಿದ್ದಾರೆ? ಖಂಡಿತ ಸರ್. ನಮ್ಮ ತಾಲೂಕಿನಲ್ಲಿ ಬಹಳಷ್ಟು ಜನ ಶಿಕ್ಷಕರು ಕನ್ನಡ ಭಾಷೆಯನ್ನು ಬೋಧಿಸ್ತಕ್ಕಂಥ ಶಿಕ್ಷಕರು, ಅವರಿಗೆ ನಾವು ಒಂದು ವಿಧಾನವನ್ನು ಹೇಳಿಕೊಟ್ಟಿದ್ದೀವಿ. ಸರಳತೆಯಿಂದ ಸಂಕೀರ್ಣತೆ ಕಡೆಗೆ ಹೋಗಬೇಕಾದ್ರೆ ಮಗುವಿಗೆ ಹೊಸ ಪದಗಳನ್ನು ಪರಿಚಯ ಮಾಡಿಸ್ತಕ್ಕಂಥದ್ದು, ಅಕ್ಷರದಿಂದ ಸರಳ ಪದದಿಂದ ಗುಣಿತಾಕ್ಷರಗಳು, ಒತ್ತಕ್ಷರಗಳು, ಹೀಗೆ ನಾವು ಒಂದು ವಿಧಾನವನ್ನು ಇವತ್ತು ನಮ್ಮ ಇಲಾಖೆ ಒಂದು ವಿಧಾನವನ್ನು ನೀಡುವುದರ ಮೂಲಕ ತರಬೇತಿಯನ್ನು ಕೊಡಮಾಡಿದೆ. ಆ ತರಬೇತಿಯ ಅನುಭವಗಳನ್ನು ನಮ್ಮ ಶಾಲೆಗಳಲ್ಲಿ ಮಕ್ಕಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಶಿಕ್ಷಕರು ನಾವೆಲ್ಲ ಮಾಡೋದರಿಂದ ಇವತ್ತು ನಮ್ಮ ತಾಲೂಕಿನಲ್ಲಿ ಮಕ್ಕಳು ಕನ್ನಡ ಭಾಷೆಯಲ್ಲಿ ಭಾಳಷ್ಟು ಉನ್ನತ ಮಟ್ಟದಲ್ಲಿ, ಇವತ್ತು ರಾಜ್ಯ ಮಟ್ಟದಲ್ಲಿ ಕೂಡ ಗುರುತಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಜಾನಪದ ಸಾಹಿತ್ಯದಲ್ಲಿ ಮಾಂತಮ್ಮ ಅನ್ನುವಂಥ ಮಗು ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದಿರತಕ್ಕಂಥದ್ದನ್ನು ನಾವು ಇವತ್ತು ನೆನಪಿಸ್ಕೊಳ್ಬೇಕಾಗ್ತದೆ. ನಮ್ಮ ಶಿಕ್ಷಕರು ಇವತ್ತು ಅಯ್ಯಪ್ಪ ಸುರಳ ಅಂತಕ್ಕಂಥ ಒಬ್ಬ ಶಿಕ್ಷಕರು ಇವತ್ತು ಆಶುಭಾಷಣದಲ್ಲಿ ರಾಜ್ಯಕ್ಕೆ ಪ್ರಥಮ ಬಂದಿರತಕ್ಕಂಥದ್ದನ್ನು ನಾವು ಇವತ್ತು ಹೆಮ್ಮೆಯಿಂದ ನಾನು ಹೇಳೋದಕ್ಕೆ ನನಗೆ ಖುಷಿ ಆಗ್ತದೆ ಸರ್. ಈ ತಾವು ಹಲವಾರು ಚಟುವಟಿಕೆಗಳು ಪಾಲ್ಗೊಂಡು ಮಕ್ಕಳ ಶೈಕ್ಷಣಿಕ ಗುಣಮಟ್ಟದ ಸಲುವಾಗಿ ಪುಸ್ತಕಗಳನ್ನು ಹೊರತಂದಿದ್ದೀರಿ. ಒಂದು ಪುಸ್ತಕಗಳನ್ನು ಅದನ್ನ ಯಾವುದಾದ್ರು ಒಂದು ಸ್ವಲ್ಪ ವೀಕ್ಷಕರಿಗೆ ತೋರಿಸ್ಪಡಿಸ್ತೀನಿ ಸರ್. ನಾನು ಒಬ್ಬ ಶಿಕ್ಷಕನಾಗಿ ಈ ಸಂಶೋಧನಾ ಬರಹದಲ್ಲಿ ಶಿಕ್ಷಕರ ಆಸಕ್ತಿಯನ್ನು ಪಡಿಬೇಕನ್ನುವಂಥ ಹಿನ್ನೆಲೆಯಲ್ಲಿ ವೃತ್ತಿಪರರಿಗೆ ಒಂದು ಸಾಧನ ಆಗಲಿ ಅನ್ನುವಂಥ ದೃಷ್ಟಿಕೋನದಿಂದ ಇದರಲ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿ, ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಆಡಳಿತಕ್ಕೆ ಸಂಬಂಧಪಟ್ಟಂತೆ ನಾವು ವಿಷಯವನ್ನು ಆಯ್ದುಕೊಂಡು ಯಾವ ರೀತಿಯಾಗಿ ಸಂಶೋಧನೆಯನ್ನು ಸುಲಭವಾಗಿ ಮಾಡಬಹುದು ಅನ್ನೋದನ್ನು ಈ ಪುಸ್ತಕದಲ್ಲಿ ನಾವು ತೋರಿಸ್ಕೊಟ್ಟಿದ್ದೀವಿ ಸರ್. ಈ ಪುಸ್ತಕ ನಾನೇ ಬರೆದಿರುವಂಥ ಪುಸ್ತಕ. ಇವತ್ತು ಗುಲ್ಬರ್ಗ ವಿಭಾಗದ ಎಲ್ಲ ಗ್ರಂಥಾಲಯಗಳಲ್ಲಿ ಈ ಪುಸ್ತಕ ಇದೆ. ನಮ್ಮ ತಾಲೂಕಿನ ಎಲ್ಲ ಶಾಲೆಗಳಲ್ಲಿ ಈ ಪುಸ್ತಕ ಲಭ್ಯ ಇದೆ. ಇದನ್ನು ಎಲ್ಲ ಶಿಕ್ಷಕರು ಉಪಯೋಗಿಸಿಕೊಂಡು ಮಕ್ಕಳಲ್ಲಿರುವಂಥ ಏನು ತೊಂದರೆಗಳಿವೆ, ಕಲಿಕಾ ಕಂದರಗಳಿವೆ, ಆ ಕಲಿಕಾ ನ್ಯೂನತೆಗಳನ್ನು ಗುರುತಿಸಿಕೊಂಡು ಅವುಗಳನ್ನು ಸುಲಭವಾಗಿ ಹೇಗೆ ಪರಿಹರಿಸ್ಬೋದು ಅನ್ನುವಂಥದ್ದನ್ನು ಈ ಪುಸ್ತಕದಲ್ಲಿ ತಿಳಿಸಿದ್ದೀವಿ ಸರ್. ನಾನು ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಮಕ್ಕಳು ಗಣಿತ ವಿಷಯದಕ್ಕೆ ತುಂಬ ಕಠಿಣ ಅನ್ನುವಂಥ ಅಂಶ ತಮಗೆಲ್ಲ ಈ ಸಮುದಾಯದಲ್ಲಿದೆ. ಆದರೆ ಗಣಿತ ವಿಷಯವನ್ನು ಅತ್ಯಂತ ಸುಲಭವಾಗಿ ಹೇಗೆ ಕಲಿಸ್ಬೋದು ಅನ್ನೋದಕ್ಕೆ ನಾನು 2003-4ರಲ್ಲಿ ನಮ್ಮ ಪಟ್ಟಲ್ ಸಿಂತಿ ಶಾಲೆಯಲ್ಲಿ 6ನೇ ತರಗತಿಯ 21 ಮಕ್ಕಳನ್ನು ಬೀಜಾಕ್ಷರಗಳ ಸಂಕಲನ ಕ್ರಿಯೆಯಲ್ಲಿ ತುಂಬ ಕಷ್ಟ ಆಗಿತ್ತು ಅವ್ರಿಗೆ. ಆ ಬೀಜಾಕ್ಷರಗಳನ್ನು ಕೂಡಿಸುವಂಥ ಕ್ರಿಯೆಯನ್ನು ಅತಿ ಸುಲಭವಾಗಿ ಹೇಗೆ ನಾವು ಕಲಿಸ್ಬೋದು ಅನ್ನೋದನ್ನು ಇವತ್ತು ಸಂಶೋಧನೆಯನ್ನು ಮಾಡಿ ಈ ಸಂಶೋಧನಾ ಬರಹವನ್ನು ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಕೂಡ ನಾವು ಭಾಗವಹಿಸಿ ಅದರಲ್ಲಿ ವಿಜೇತರಾಗಿದ್ದೇವೆ ಅನ್ನುವಂಥ ವಿಷಯವನ್ನು ಈ ವಾಹಿನಿಯ ಮೂಲಕ ತಮ್ಮ ಗಮನಕ್ಕೆ ತರಬಯಸಿದ್ದೇನೆ ಸರ್. ಇನ್ನೊಂದು ವಿಷಯ ನಿಮ್ಗೆ ಕೇಳಪಡ್ತೀನಿ. ಈ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀವು ನೀಡ್ತಾ ಇದ್ರಿ ಅಂತ ಹೇಳಿದ್ರಿ. ಹಾಂ ಸರ್. ಬಿಸಿ ಊಟದ ಜವಾಬ್ದಾರಿ ಅಂತ ಇನ್ನೂ ಹಲವಾರು ಜವಾಬ್ದಾರಿಗಳು ಶಿಕ್ಷಕರ ಮೇಲೆ ಸರ್ಕಾರ ಹಾಕಿದೆ. ಒತ್ತಡದ ನಡುವೆ ಯಾವ ರೀತಿ ನೀವು ಕೊಡಕ್ಕೆ ಸಾಧ್ಯ ಐತಿ? ಆ ಕುರಿತು ತಮ್ಮ ಅನಿಸಿಕೆ ಏನು ಸರ್? ಇವತ್ತಿನ ಒಂದು ವಾಸ್ತವಿಕ ಬದುಕಿನಲ್ಲಿ ಶಿಕ್ಷಣ ಅಂತಂದರೆ ಮಗುವಿನ ಜೀವನಕ್ಕೆ ಉಪಯೋಗವಾಗ್ತಕ್ಕಂಥ ಗುಣಾತ್ಮಕ ಶಿಕ್ಷಣ ನೀಡ್ತಕ್ಕಂಥದ್ದು ನಮ್ಮ ಶಿಕ್ಷಕರ ಜವಾಬ್ದಾರಿ. ಮಗುವಿನ ಜೀವನ ಉಪಯುಕ್ತವಾಗಿರ್ತಕ್ಕಂಥ ಶಿಕ್ಷಣ ನೀಡುವಲ್ಲಿ ಕೆಲವೊಂದು ಎಡರುತೊಡರುಗಳು ನಮಗೆ ಆಗ್ತಾ ಇದೆ.
ಇವತ್ತು ಶಿಕ್ಷಕರು ಮುಕ್ತವಾಗಿ ಪಾಠ ಬೋಧನೆಯನ್ನ ಮಾಡುವುದಕ್ಕೆ ಕಷ್ಟ ಸಾಧ್ಯ ಅನ್ನುವಂಥ ರೀತಿಯಲ್ಲಿ ಇವತ್ತು ಉದಾಹರಣೆಗೆ ಬಿಸಿ ಊಟ ಕಾರ್ಯಕ್ರಮ. ಬಿಸಿ ಊಟ ಕಾರ್ಯಕ್ರಮ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಕಾರ್ಯಕ್ರಮ. ಇದು ಮಕ್ಕಳಲ್ಲಿಯ ಅಪೌಷ್ಟಿಕತೆಯನ್ನು ಹೋಗಲಾಡಿಸಬೇಕು. ದಾಖಲಾತಿಯಂತೆ ಎಲ್ಲ ಮಕ್ಕಳು 100ಕ್ಕೆ 100ರಷ್ಟು ಶಾಲೆಗೆ ದಾಖಲಾಗಬೇಕನ್ನುವಂಥ ಮಹದಾಶೆಯಿಂದ ಸರ್ಕಾರ ಮಾಡಿರ್ತಕ್ಕಂಥ ಒಳ್ಳೆಯ ಯೋಜನೆ ಈ ಒಂದು ಯೋಜನೆ. ಆದರೆ ಈ ಯೋಜನೆಯನ್ನು ತಲುಪಿಸುವಲ್ಲಿ ಏನಾಗಿದೆ ಅಂತಂದರೆ ಮುಖ್ಯ ಶಿಕ್ಷಕರಿಗೆ ಬಹಳಷ್ಟು ಹೊರೆಯಾಗಿದೆ. ಮುಖ್ಯ ಶಿಕ್ಷಕರು ಇವತ್ತು ವಾರದ 6 ದಿನಗಳ ಕಾಲ ನಾವು ಮೊಟ್ಟೆಯನ್ನು ವಿತರಣೆ ಮಾಡಬೇಕಾಗಿದೆ. ಕೆಲವೊಂದು ಗ್ರಾಮೀಣ ಪ್ರದೇಶಗಳಲ್ಲಿ ಮೊಟ್ಟೆಗಳು ಸಿಗ್ತಾ ಇಲ್ಲ. ಆ ಮೊಟ್ಟೆಗಳನ್ನು ತರೋದಕ್ಕೆ ಒಬ್ಬ ಶಿಕ್ಷಕ ಆ ನಗರ ಪ್ರದೇಶಕ್ಕೆ ಹೋಗ್ಬೇಕು. ಆ ನಗರ ಪ್ರದೇಶಕ್ಕೆ ಹೋಗಿ ಬರುವಾಗ ಸುಮಾರು ಒಂದು ಅರ್ಧ ಗಂಟೆ ಅಲ್ಲಿ ಸಮಯ ಬೇಕಾಗ್ತದೆ. ಆ ಅರ್ಧ ಗಂಟೆ ಸಮಯವನ್ನ ಇಲ್ಲಿ ಮಕ್ಕಳ ಕಲಿಕೆಗೆ ವಿನಿಯೋಗ ಮಾಡಿದ್ರೆ ಇವತ್ತು ಗುಣಾತ್ಮಕ ಶಿಕ್ಷಣ ಅಂತ ನಾವೇನು ಕರಿತಾ ಇದ್ದೀವಿ ಅದಕ್ಕೆ ಪೂರಕ. ಇವತ್ತು ಮೊಟ್ಟೆ ವಿತರಣೆ ಒಂದೇ ಅಂತಲ್ಲ, ಇವತ್ತು ಶಿಕ್ಷಕರಿಗೆ ಬಹಳಷ್ಟು ಜವಾಬ್ದಾರಿಗಳನ್ನ ಇವತ್ತು ಕೊಟ್ಟಿದೆ. ಆ ಜವಾಬ್ದಾರಿಗಳ ಪ್ರಮಾಣದಲ್ಲಿ ಸ್ವಲ್ಪ ಕಡಿಮೆ ಆಗಬೇಕಾಗಿದೆ. ವಿಶೇಷವಾಗಿ ಈ ಬಿಸಿ ಊಟದಂಥ ಯೋಜನೆಗೆ ಒಂದು ಸರ್ಕಾರೇತರ ಸಂಸ್ಥೆಗೋ ಅಥವಾ ಒಂದು ಗ್ರಾಮ ಪಂಚಾಯತಿ ಅಡಿಯಲ್ಲಿ ಆದರೂ ಕೂಡ ಒಂದು ಸಂಸ್ಥೆಗೆ ಅದನ್ನು ವಹಿಸಿಕೊಟ್ಟು, ಅಥವಾ ನಮ್ಮ ಇವತ್ತೇನು SDMC ಇದೆ, SDMC ಮತ್ತು ಅಡಿಗೆದಾರರಿದ್ದಾರೆ, ಆ SDMC ಅವರಾದರೂ ಕೂಡ ಆ ಒಂದು ಜವಾಬ್ದಾರಿಯನ್ನು ತಗೊಂಡು ಶಿಕ್ಷಕರಿಗೆ ಪೂರ್ಣ ಪ್ರಮಾಣದಲ್ಲಿ ಮಕ್ಕಳ ಕಲಿಕೆಗೆ ಅವಕಾಶವನ್ನು ಕೊಟ್ಟಿದ್ದೆ ಆದ್ರಪ್ಪ ಅಂತಂದ್ರೆ ಇವತ್ತು ನಮ್ಮ ಕನ್ನಡ ಭಾಷೆ ಆಗಲಿ ಅಥವಾ ಮಕ್ಕಳ ಒಂದು ಸಂಸ್ಕಾರಯುತ ಕಲಿಕೆ ಆಗಲಿ ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ತಲುಪಿಸ್ತಕ್ಕಂಥ ಅವಕಾಶ ಆಗ್ತದೆ. ಎಲ್ಲೋ ಒಂದು ಕಡೆ ನಮ್ಮ ಶಿಕ್ಷಕರಿಗೆ ನೋವಿದೆ. ಇವತ್ತು ಮಾನಸಿಕವಾಗಿ ಆಗ್ತಕ್ಕಂಥ ತೊಂದರೆಗಳು ಬಹಳಷ್ಟು ಒತ್ತಡಗಳಾಗಿದೆ. ಆ ಮಾನಸಿಕವಾಗಿರ್ತಕ್ಕಂಥ ಒತ್ತಡದಲ್ಲಿ ಇವತ್ತು ಕ್ವಾಲಿಟಿ ಎಜುಕೇಶನ್ ಕೊಡುವಲ್ಲಿ ಸ್ವಲ್ಪ ನಿಧಾನಗತಿ ಆಗ್ತಾ ಇದೆ ಏನೋ ಅನ್ನುವಂಥ ಆತಂಕವನ್ನು ಕೂಡ ಈ ವಾಹಿನಿ ಮೂಲಕ ತಮ್ಮ ಗಮನಕ್ಕೆ ತರ್ತಾ ಇದೆ. ಸರ್, ಇನ್ನೊಂದು ಶಿಕ್ಷಕರ ಕೊರತೆಯೂ ಸಹ, ವಿಷಯವಾರು ಶಿಕ್ಷಕರ ಕೊರತೆಯೂ ಸಹ ಇದೆ ನಮ್ಮ ಖಂಡಿತ ಸರ್, ರಾಜ್ಯಾದ್ಯಂತಲೂ ಇದೆ. ಖಂಡಿತ ಸರ್. ವಿಶೇಷವಾಗಿ ನಮ್ಮ ತಾಲೂಕಲ್ಲಿ ಸುಮಾರು 40,000 ಮಕ್ಕಳು ನಮ್ಮ ಪ್ರಾಥಮಿಕ ವಿಭಾಗದಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ 1ರಿಂದ 5ನೇ ತರಗತಿಗೆ 649 ಜನ ಶಿಕ್ಷಕರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. 6ರಿಂದ 8ನೇ ತರಗತಿಗೆ 283 ಜನ ಇವತ್ತು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಒಂದು ಅನುಪಾತವನ್ನು ನೋಡಿದಾಗ ನಮ್ಮ TPR ಅಂತ ನಾವೇನು ಕರಿತೀವಿ, ಟೀಚರ್ ಪೀಪಲ್ ರೇಷಿಯೋವನ್ನು ನೋಡಿದಾಗ 1:45, 1:45 ರೇಷಿಯೋ ನಮ್ಮ ಶಿಕ್ಷಕರದಿದೆ. ಹಾಗಾಗಿ ಒಬ್ಬ ಶಿಕ್ಷಕರಿಗೆ 45 ಮಕ್ಕಳಿಗಿಂತ ಹೆಚ್ಚು ಮಕ್ಕಳು ಬರೋದ್ರಿಂದ ಎಲ್ಲ ಮಕ್ಕಳನ್ನ ವೈಯಕ್ತಿಕವಾಗಿ ಪರಿಗಣಿಸಿ, ವೈಯಕ್ತಿಕವಾಗಿ ಮಗುವಿನ ಅಭಿರುಚಿ, ಆಸಕ್ತಿ, ಅವರಲ್ಲಿಯ ಕೌಶಲ, ಅವರಲ್ಲಿಯ ಸಾಮರ್ಥ್ಯವನ್ನ ಗುರುತಿಸಿ ಅದಕ್ಕೆ ತಕ್ಕಂತೆ ಇವತ್ತು ನಾವು ಬೋಧನೆ ಮಾಡುವಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು ನಮ್ಮ ಆತಂಕ. ಸರ್ಕಾರಿ ನೆಟ್ಲಿ ಶಿಕ್ಷಕರು ನೇಮಕ ಮಾಡಬೇಕು. ಹೌದು ಸರ್, ಖಂಡಿತ ಸರ್. ಸರ್ಕಾರ 1:30 ಅನುಗುಣವಾಗಿ ಶಿಕ್ಷಕರ ನೇಮಕಾತಿಯನ್ನ ಮಾಡಿಕೊಳ್ಬೇಕನ್ನುವಂಥದ್ದು ನಮ್ಮ ಒಂದು ಅಭಿಪ್ರಾಯ ಸರ್. ಈಗಾಗಲೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 5,200ಕ್ಕೂ ಹೆಚ್ಚು ಜನ ಶಿಕ್ಷಕರ ನೇಮಕಾತಿ ಮಾಡೋದಕ್ಕೆ ಈಗಾಗಲೇ ಸರ್ಕಾರವೂ ಕೂಡ ನೋಟಿಫಿಕೇಶನ್ ಹಾಕಿದೆ ಸರ್. ಅದು ಕೂಡ ಒಂದು ಸಂತೋಷದ ಸಂಗತಿ ಸರ್. ಇನ್ನೊಂದು ಬಲವಾದ ಆರೋಪ ಇದೆ. ಹಾ ಸರ್, ಸರ್ಕಾರಿ ಶಾಲಾ ಶಿಕ್ಷಕರೇ ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆ, ಅದರಲ್ಲೂ ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಒಲವು ತೋರಿಸಿ ದಾಖಲಾತಿಗಳನ್ನು ಮಾಡಿಸ್ತಾ ಇದ್ದಾರೆ ಅಂತ. ಈ ಬಗ್ಗೆ ತಾವೇನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಾನು ಇದನ್ನು ಪೂರ್ಣ ಪ್ರಮಾಣದಲ್ಲಿ ಒಪ್ಪೋದಿಲ್ಲ. ಇವತ್ತು ಕೆಲವು ಶಿಕ್ಷಕರು, ಬಹಳಷ್ಟು ಶಿಕ್ಷಕರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಯಲ್ಲೇ ಓದಿಸ್ತಕ್ಕಂಥದ್ದನ್ನ ನಾನು ಕಂಡಿದ್ದೇನೆ ನಮ್ಮ ಭಾಗದಲ್ಲಿ. ಆದರೆ ಕೆಲವು ಶಿಕ್ಷಕರು ತಮ್ಮ ಸಮುದಾಯದ ಹಿರಿಯರ ಒತ್ತಡಕ್ಕೋ ಅಥವಾ ಸಮುದಾಯದವರ ಮನೋಭಾವನೆಗೆ ತಕ್ಕಂತೆ ಅವರು ಕೆಲಸವನ್ನು ಮಾಡ್ತಾರೆ ಗೊತ್ತಿಲ್ಲ. ಕೆಲವು ಶಿಕ್ಷಕರು ಮಾತ್ರ ಖಾಸಗಿ ಶಾಲೆಗಳಿಗೆ ಮಕ್ಕಳನ್ನು ಕಳಿಸ್ತಕ್ಕಂಥದ್ದನ್ನು ಮಾಡ್ತಾ ಇದ್ದಾರೆ. ಆದರೆ ಬಹಳಷ್ಟು ಜನ ಶಿಕ್ಷಕರು ಸರ್ಕಾರಿ ಶಾಲೆಯಲ್ಲಿನೇ ತಮ್ಮ ಮಕ್ಕಳನ್ನ ಓದಿಸಿ ಇವತ್ತು ತಮ್ಮ ಮಕ್ಕಳ ಒಂದು ಉಜ್ವಲ ಭವಿಷ್ಯವನ್ನು ರೂಪಿಸಿರ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ. ಇವತ್ತು ರಾಜ್ಯದಲ್ಲಿ ನಾವು ಅಂಕಿಅಂಶವನ್ನು ನೋಡಿದಾಗ ಸರ್ಕಾರಿ ಶಾಲೆಯಲ್ಲಿ ಕಲಿತಿರ್ತಕ್ಕಂಥ ಮಗು ಸ್ವತಂತ್ರವಾಗಿ ಸ್ವಾವಲಂಬಿಯಾಗಿ ಬದುಕನ್ನು ಕಟ್ಟಿಕೊಳ್ತಕ್ಕಂಥ ಪ್ರಕ್ರಿಯೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇರೋದ್ರಿಂದ ಇವತ್ತು ಬಹಳಷ್ಟು ಜನ ಸರ್ಕಾರಿ ಶಾಲೆಯಲ್ಲಿ ಕಲಿತಂತವರೇ ಯಶಸ್ವಿಯಾಗಿ ತಮ್ಮ ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂಥದ್ದನ್ನ ನಾವು ಕಂಡಿದ್ದೀವಿ. ಉನ್ನತ ಹುದ್ದೆಗಳನ್ನ ಏರಿದ್ದಾರೆ. ಖಂಡಿತ ಸರ್. ಸರ್, ಈಗ ಕೊನೆಯದಾಗಿ ಸರ್, ಈಗ ಬೇರೆ ಕನ್ನಡ ಪರ ಸಂಸ್ಥೆಗಳದಾವ ಮತ್ತು ಸರ್ಕಾರ
ಹಾ, ಈ ಕನ್ನಡದ ಬಗ್ಗೆ ಶಿಕ್ಷಕರಿಗೆ ಕಡೆಯಿಂದ ಏನಾದ್ರೂ ಕೊಡುಗೆ ಕೊಡ್ಲಿಕ್ಕೆ ಅವ್ರ ಏನ್ ಪೂರಕ ನಿಮ್ಗ ಸಾಧ್ಯ? ಸರ್, ನಮ್ಮ ಶಿಕ್ಷಕರು ಅರ್ಪಣಾ ಮನೋಭಾವದಿಂದ ಕನ್ನಡ ಭಾಷೆಯನ್ನು ಕಲಿಸ್ಬೇಕು. ಕನ್ನಡದ ಬಗ್ಗೆ ಮಗುವಿಗೆ ಆಸಕ್ತಿ ಹುಟ್ಟುವ ಹಾಗೆ, ಕನ್ನಡದ ಬಗ್ಗೆ ಹೆಮ್ಮೆ ಬರುವ ಹಾಗೆ ನಾವು ಚಟುವಟಿಕೆಗಳನ್ನ ಹಮ್ಮಿಕೊಳ್ಬೇಕು. ಅದರ ಜೊತೆಗೆ ನಮಗೆ ಇವತ್ತು ಎಲ್ಲರ ಜವಾಬ್ದಾರಿ ಇದೆ. ಕನ್ನಡ ಪರ ಸಂಘಟನೆಯವರು ಕೂಡ ಕನ್ನಡಕ್ಕಾಗಿ ಕಾರ್ಯಕ್ರಮಗಳನ್ನು ರೂಪಿಸ್ತಕ್ಕಂಥದ್ದು, ಕವಿಗಳ ಪರಿಚಯ ಮಾಡಿಸ್ತಕ್ಕಂಥದ್ದು, ಸ್ಥಳೀಯ ಸಾಹಿತಿಗಳ ಪರಿಚಯ ಮಾಡಿಸ್ತಕ್ಕಂಥದ್ದು, ಸ್ಥಳೀಯ ಸಾಹಿತಿಗಳ ಸಾಹಿತ್ಯವನ್ನು ಪರಿಚಯ ಮಾಡಿಸ್ತಕ್ಕಂಥದ್ದು, ಇಲ್ಲಿರುವಂಥ ಈ ನೆಲ ಜಲ, ಇಲ್ಲಿರುವಂಥ ಸ್ಮಾರಕಗಳು, ಇಲ್ಲಿರುವಂಥ ಭೌಗೋಳಿಕ ಲಕ್ಷಣಗಳ ಬಗ್ಗೆ ಮಗುವಿಗೆ ಏನಪ್ಪ ಅಂತಂದ್ರೆ ಒಂದು ಹೆಮ್ಮೆ ಬರುವಂಥ ಮಾಹಿತಿಯನ್ನ ಇವತ್ತು ಕನ್ನಡ ಪರ ಸಂಘಟನೆಗಳು ಮಾಡಬೇಕಾಗಿದೆ. ಎಲ್ಲೋ ಒಂದು ಕಡೆ ನೋವಿದೆ. ಕನ್ನಡ ಪರ ಸಂಘಟನೆಗಳಲ್ಲಿ ಕನ್ನಡದ ಆಸಕ್ತಿ ಕಡಿಮೆ ಇರುವಂತವ್ರು ಇವತ್ತು ಪದಾಧಿಕಾರಿಗಳಾಗಿರ್ತಕ್ಕಂಥದ್ದು, ಅಥವಾ ಈಗ ಉದಾಹರಣೆಗೆ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಸಾಹಿತಿಗಳು ಇವತ್ತು ಸಾಹಿತ್ಯ ಸಮ್ಮೇಳನಗಳಿಗೆ, ಕನ್ನಡದ ಸಾಹಿತ್ಯ ಪರಿಷತ್ತು ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳಿಗೆ ಕಡಿಮೆ ಪ್ರಮಾಣದಲ್ಲಿ ಆಗಮಿಸ್ತಿರ್ತಕ್ಕಂಥದ್ದು ಒಂದು ನೋವಿದೆ. ಮೊನ್ನೆ ನಾವು ಕನ್ನಡ ಸಾಹಿತ್ಯ ಪರಿಷತ್ ಹಮ್ಮಿಕೊಂಡಿರ್ತಕ್ಕಂಥ ಒಂದು ಕಾರ್ಯಕ್ರಮ, ಮುಕ್ತ ಕವಿಗೋಷ್ಠಿ ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಆ ಮುಕ್ತ ಕವಿಗೋಷ್ಠಿ ಕಾರ್ಯಕ್ರಮಕ್ಕೆ ಹೋದಾಗ ಕೆಲವು ಜನ ಸಾಹಿತಿಗಳು ಮಾತ್ರ ಆಗಮಿಸಿದ್ದು. ಆದರೆ ನಮ್ಮ ತಾಲೂಕಿನಲ್ಲಿ ಬಹಳಷ್ಟು ಶ್ರೀಮಂತವಾಗಿರ್ತಕ್ಕಂಥ ತಾಲೂಕು. ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಕೃಷಿ ಮಾಡಿದ್ದಾರೆ, ಕವನಗಳನ್ನು ರಚಿಸಿದ್ದಾರೆ, ಕಥೆಗಳನ್ನು ಬರೆದಿದ್ದಾರೆ, ಕಾದಂಬರಿಗಳನ್ನು ಬರೆದಿದ್ದಾರೆ, ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ. ಇವತ್ತು ನಮ್ಮ ಈ ಭಾಗದಲ್ಲಿರುವಂಥ ಏನು ವಾಸ್ತವಿಕ ನೆಲೆಗಟ್ಟಿನ ಬದುಕು, ಜನರ ಬದುಕಿನ ಪರಿವರ್ತನೆಗಳ ಬಗ್ಗೆ ಬರೆದಿದ್ದಾರೆ. ಇವತ್ತು ಕೃಷಿ ಆಗಿರ್ಬೋದು, ಬೇರೆ ಬೇರೆ ರಂಗದಲ್ಲಿ ಮಾಡಿರುವಂಥ ವ್ಯಕ್ತಿಗಳ ಪರಿಚಯ ಮಾಡಿಸಿದ್ದಾರೆ. ಅಂಥವುಗಳ ಬಗ್ಗೆ ಇವತ್ತು ಚರ್ಚೆ ಆಗಬೇಕು ಅನ್ನುವಂಥದ್ದು ನನ್ನ ಆ ರೀತಿ ಚರ್ಚೆ ಕನ್ನಡ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳು ಅದು ಮುಂದಾಗ್ತಿಲ್ಲೋ ಅಥವಾ ಜನರು ಅದರಲ್ಲಿ ಆಸಕ್ತಿ ಕಳ್ಕೊಳ್ಳೋಕೆ ಏನ್ ಕಾರಣ? ಇದರಲ್ಲಿ ನಮಗನಿಸ್ತದೆ, ಈಗ ಜನರಿಗೆ ತಲುಪಿಸುವಂತ ಸಂದರ್ಭದಲ್ಲಿ ಎಲ್ಲೇ ಒಂದ್ ಕಡೆಗೆ ವ್ಯತ್ಯಾಸ ಆಗ್ತದೆ ಅಂತ. ಇವತ್ತು ಕನ್ನಡ ಪರ ಸಂಘಟನೆಗಳವರು ಅಥವಾ ಕನ್ನಡಕ್ಕೆದಾಗಿ ದುಡಿತಕ್ಕಂಥ ಎಲ್ಲ ನಾವುಗಳು ಏನಪ್ಪ ಅಂತಂದ್ರೆ ಜನರಿಗೆ ಕನ್ನಡದ ಕಾರ್ಯಕ್ರಮಗಳ ಬಗ್ಗೆ, ಜನರ ಮನಸ್ಸಿಗೆ ತಡ್ತಕ್ಕಂಥ, ಹೃದಯಕ್ಕೆ ತಡ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಇವತ್ತು ರೂಪಿಸಿಕೊಂಡು ಅವರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ನನ್ನನ್ನು ಸೇರಿ ಎಲ್ಲರೂ ಮಾಡಬೇಕಾಗಿದೆ ಸರ್. ಇನ್ನೊಂದು, ಮಕ್ಕಳ ಸಾಹಿತ್ಯ ರಚನೆಗೆ ಏನಾದರೂ ತಾವು ಚಟುವಟಿಕೆ ಏನಾಯಿತು? ಶಾಲಾ ಶಿಕ್ಷಕರಾಯ್ತು, ಅವ್ರಿಗೆ ಹೇಳಿದ್ರು ಮಕ್ಕಳ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಶಿಕ್ಷಕರು ಸರ ಸಣ್ಣ ಸಣ್ಣ ಚುಟುಕುಗಳನ್ನ ಬರೆಸುವಂತ ಕೌಶಲವನ್ನ, ಕತೆಗಳನ್ನು ರಚಿಸುವಂಥದ್ದು. ಇವತ್ತು ಏನಾಗಿದೆ ಅಂತ ಸರ, ಕತೆಗಳು ಮನುಷ್ಯನ ಬದುಕನ್ನ ಹೆಚ್ಚು ರೂಪಿಸ್ಕೊಳ್ಳೋದಕ್ಕೆ ಸಾಧನ ಆಗ್ತಿದ್ವು. ಆದ್ರೆ ಇವತ್ತು ಕತೆ ಹೇಳ್ತಕ್ಕಂಥ ಪ್ರಮಾಣ ತುಂಬಾ ಕಡಿಮೆ ಆಗಿದೆ. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಏನು ವಯಸ್ಸಾಗಿರ್ತಕ್ಕಂಥ ನಮ್ಮ ಅಜ್ಜ ಅಜ್ಜಿಯರಿದಾರ, ಅವರಲ್ಲಿ ಎಷ್ಟೋ ಕತೆಗಳು ಉಳ್ಕೊಂಡಿದೆ. ಆದ್ರೆ ಆ ಕತೆಗಳನ್ನು ಹೊರ ತಂದು ಮಕ್ಕಳಿಗೆ ಆಸಕ್ತಿಯನ್ನು ಮೂಡಿಸ್ತಕ್ಕಂಥದ್ದು ಕಡಿಮೆ ಆಗಿದೆ. ನಮ್ಮ ಶಾಲೆಯಲ್ಲಿ ನಾವು ಕಳೆದ ವರ್ಷ ಏನು ದಸರಾ ಕಾರ್ಯ ಶಿಬಿರವನ್ನು ಮಾಡಿದ್ವಿ ಸರ್, 12 ದಿನಗಳ ಕಾಲ. ಅಲ್ಲಿ ನಮ್ಮ ಶಾಲೆಯ ಮಕ್ಕಳನ್ನ ನಾವು ಏನ್ ಮಾಡಿದ್ವಿ, ಗ್ರಾಮಗಳಲ್ಲಿ ಕಳಿಸಿದ್ವಿ. ನಿಮಗೆ ಪರಿಚಯ ಇರುವಂತ ಅವ್ರ ಹತ್ರ ಹೋಗಿ ಅವರಿಂದ ಹೊಸ ಹೊಸ ಕಥೆಗಳನ್ನು ಕಲೀರಿ. ಆ ಕಲ್ತು ಬಿಟ್ಟು ನೀವೇ ಸ್ವರಚಿತವಾಗಿ ಕಥೆಗಳನ್ನು ಬರೀರಿ ಅಂತ ಹೇಳಿದಾಗ ನಮ್ಮ ಶಾಲೆಯಲ್ಲಿ ಸುಮಾರು ಒಂದು 30 ಮಕ್ಕಳು ಸ್ವತಃ ಕಥೆಗಳನ್ನು ರಚಿಸಿ ಇವತ್ತು ಉಳಿದ ಮಕ್ಕಳಿಗೆ ಮಾದರಿಯಾಗಿದ್ದಾರೆ. ಅವರು ತಮ್ಮ ಅತಿ ಉತ್ಸಾಹದಿಂದ, ಖುಷಿಯಿಂದ ಹೇಳ್ತಾರೆ. ಅವರು ಇಲ್ಲ, ನನಗೆ ಬಹಳ ಖುಷಿ ಆಯಿತು, ನಾನೇ ಸ್ವತಃ ಕಥೆಯನ್ನು ರಚಿಸಿ ನಾನೇ ಹೇಳ್ತಕ್ಕಂಥದ್ದು ಬಹಳ ಸಂತೋಷ ಆಗಿದೆ ಅನ್ನುವಂಥದ್ದು. ಈ ರೀತಿ ಮಾಡುವುದರ ಮೂಲಕ ಏನಪ್ಪಾ ಅಂತಂದ್ರೆ ಕನ್ನಡ ಭಾಷೆಯನ್ನ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಭಾಷೆ ಉಳ್ಕೊಂಡಿದೆ ಸರ್. ನಗರ ಪ್ರದೇಶಗಳಿಗಿಂತ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಕನ್ನಡ ಭಾಷೆ ಉಳ್ಕೊಂಡಿದೆ. ಯಾಕೆ ಈ ಮಾತನ್ನ ಹೇಳ್ತೀನಪ್ಪ ಅಂತಂದ್ರೆ, ಎಲ್ಲರ ಸಮುದಾಯದ ಪಾಲಕರ ಮನೋಭಾವನೆ ಏನಾಗಿದೆ ಅಂತಂದ್ರೆ, ಇಂಗ್ಲಿಷ್ ನಲ್ಲಿ ನಮ್ಮ ಮಕ್ಕಳು ಕಲ್ತ್ರಪ್ಪ ಅಂತಂದ್ರ ನಮ್ಮ ಮಕ್ಕಳು ಜಾಣರದಾರ. ಇವತ್ತು ನಾವು ಕಾರ್ಯಕ್ರಮಗಳಿಗೆ ಹೋಗಿರ್ತೀವಿ, ನಮ್ಮ ಶಿಕ್ಷಕರ ತರಬೇತಿ ಕೊಡುವಾಗ ಹೋಗಿರ್ತೀವಿ. ಅಲ್ಲಿ ಹೋದಾಗ ಇಂಗ್ಲಿಷ್ ಅಲ್ಲಿ ಯಾರು ಮಾತಾಡ್ಬಿಡ್ಲೆ ಭಾರಿ ಮಾತಾಡಿದ ಅಂತ ಕೇಳ್ತಾರೆ. ಆದ್ರೆ ಅದೇ ಅವ್ರು ಏನ್ ಮಾತಾಡಿದ್ರು ಹೇಳ್ರಿ ಅಂತ ಹೇಳಿದಾಗ ಕನ್ನಡದಲ್ಲಿ ಹೇಳೋದಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಕನ್ನಡ ಭಾಷೆ, ಕನ್ನಡ ಒಬ್ಬ ವ್ಯಕ್ತಿ ತನ್ನ ಅನುಭವಗಳನ್ನ, ತನ್ನ ಭಾವನೆಗಳನ್ನ ತಾಯಿ ಭಾಷೆಯ ಮೂಲಕ ಹಂಚಿಕೊಳ್ಳುವಾಗಿರುವಂತಹ ಖುಷಿ, ಆ ಒಂದು ಸಂತೋಷ ಈ ಬೇರೆ ಭಾಷೆ, ಅನ್ಯ ಭಾಷೆಯಿಂದ ಸಿಗೋದಿಲ್ಲ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಸರ್. ಸರ್, ಇವಾಗ ಕೊನೆ ಪ್ರಶ್ನೆ ಕೇಳ್ತೀನಿ.
ಈ ನಮ್ಮ ಶಾಲಾ ದಾಖಲಾತಿ ಸಂಖ್ಯೆ ಆಗಿದೆ ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿ? ಸರ, ಈಗ ಗ್ರಾಮೀಣ ಪ್ರದೇಶದಲ್ಲಿ ಸರ್ಕಾರಿ ಶಾಲೆಗಳಿಗೆ ಎಲ್ಲ ಸುಮಾರು 95ಕ್ಕಿಂತ ಹೆಚ್ಚು % ಜನರು ಸರ್ಕಾರಿ ಶಾಲೆಗಳಿಗೆ ದಾಖಲಾತಿಯನ್ನು ಮಾಡಿಸ್ತಾರೆ. ಉದಾಹರಣೆಗೆ ನಮ್ಮ ತಾಲೂಕಿನಲ್ಲಿ ನೋಡಿದಾಗ ನಿಲೋಗಲ್ ಶಾಲೆಯಲ್ಲಿ ಇವತ್ತು 700ಕ್ಕೂ ಹೆಚ್ಚು ಮಕ್ಕಳು ಪ್ರಾಥಮಿಕ ಶಾಲೆಯಲ್ಲಿ ಓದ್ತಕ್ಕಂಥದ್ದನ್ನ, ಬೇರೆ ಬೇರೆ ಶಾಲೆಗಳನ್ನು ನೋಡಿದಾಗ ಕಬ್ಬರ್ಗಿ ಶಾಲೆಯಲ್ಲಿ ಹೋದಾಗ ನೋಡಿ ತುಂಬ ಮಕ್ಕಳಿದ್ದಾರೆ. ಮತ್ತು ಇಲ್ಲೇ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಮಕ್ಕಳನ್ನ ಸರ್ಕಾರಿ ಶಾಲೆಗೆ ತಲುಪಿಸೋದಕ್ಕೆ ಕಾರಣ ಏನಂತಂದ್ರೆ ಸರ್ಕಾರ ಸಾಕಷ್ಟು ನಮಗೆ ಮಕ್ಕಳ ಕಲಿಕೆಗೆ ಸಾಕಷ್ಟು ಪ್ರೋತ್ಸಾಹದಾಯಕ ಕಾರ್ಯಕ್ರಮಗಳನ್ನು, ಪ್ರೋತ್ಸಾಹದಾಯಕ ಅಂಶಗಳನ್ನು, ಪ್ರೋತ್ಸಾಹದಾಯಕರಕ್ಕಂಥ ವಸ್ತುಗಳನ್ನು ಕೊಡ್ತಕ್ಕಂಥದ್ದೆಲ್ಲ ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಕ್ವಾಲಿಟಿ ಎಜುಕೇಷನ್ ಹೆಚ್ಚು ಸಿಗ್ತಕ್ಕಂಥದ್ದು ನಮ್ಮ ಸರ್ಕಾರಿ ಶಾಲೆಯಲ್ಲಿ. ಅದನ್ನು ನಾನು ಹೆಮ್ಮೆಯಿಂದ ಹೇಳೋದಕ್ಕೆ ನನಗೆ ಅನ್ನಿಸ್ತದೆ. ಹಾಗಾಗಿ ನಗರ ಪ್ರದೇಶದಲ್ಲಿ ಇವತ್ತು ಖಾಸಗಿ ಶಾಲೆಗಳು ಬೆಳವಣಿಗೆ ಜಾಸ್ತಿ ಆಗಿರೋದ್ರಿಂದ ಇವತ್ತು ನಗರ ಪ್ರದೇಶದಲ್ಲಿ ದಾಖಲಾತಿಯ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿರ್ಬೋದು, ಆದರೆ ಹಳ್ಳಿಗಳಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ಯಾವುದೇ ರೀತಿ ಕಡಿಮೆ ಆಗಿಲ್ಲ ಸರ್. ಧನ್ಯವಾದ ಸರ್. ಇಲ್ಲಿವರೆಗೂ ತಾವು ಶಿಕ್ಷಕರ ಮೇಲೆ ಇರ್ತಕ್ಕಂಥ ಜವಾಬ್ದಾರಿ, ಒತ್ತಡದ ನಡುವೆಯೂ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ಕುರಿತು ತಾವು ವಿಷಯಗಳನ್ನು ಹೇಳಿದ್ರಿ. ಸಂತೋಷವಾಯಿತು. ಇದೇ ರೀತಿ ಇನ್ನುಳಿದ ಶಿಕ್ಷಕರು ಜೊತೆಗೆ ಪಾಲಕರು ಸಹ ಕನ್ನಡ ಬೆಳೆಸಲು ತಾವು ಶ್ರಮ ಪಡಬೇಕು, ಅದು ಭಾಗವಹಿಸಬೇಕು. ನಮಸ್ಕಾರ. ಮತ್ತೊಮ್ಮೆ ತಮ್ಮ ವಾಹಿನಿಯ ಪರವಾಗಿ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದ ಸಲ್ಲಿಸ್ತಾ ನನ್ನ ಮಾತಿಗೆ ನಮಸ್ಕಾರ. ವೀಕ್ಷಕರೇ, ನಾಳಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.